ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ನಾನು ಕಾರ್ಯಕ್ರಮದ ಮುಂಚೆನೇ ಹೇಳಿದಾಗೆ ನಮಗೆಲ್ಲ ಚಳಿಗಾಲ ಬಂತು ಅಂತಂದರೆ ಈ ಫ್ಲೂ ಸೀಸನ್ ಬಂತು ಅಂತ ನಮಗೆ ಗಾಬರಿ. ನಮ್ಮ ಕನ್ನಡ ಸಮುದಾಯದ ಡಾಕ್ಟರ್ ರೇಖಾರಾವ್ ಅವರು ಮಾತಾಡ್ತಾ ಇದ್ದಾರೆ. ವ್ಯಾಕ್ಸಿನೇಷನನ್ನು ಹೇಗೆ, ಎಷ್ಟು ತಿಂಗಳಿಗೆ ಒಂದು ಸಲ ಯಾರು ತಗೊಳ್ಬೇಕು ಅಂತ ಕೇಳೋಣವೇನು? ಬಹಳ ವರ್ಷಗಳಿಂದ ಸಿಡ್ನಿನಲ್ಲಿ ವಾಸ ಮಾಡ್ತಾ ಇರುವಂಥ ಡಾಕ್ಟರ್ ರೇಖಾರಾವ್ ಅವರು ಈ ಒಂದು ಸಂಸ್ಥೆ ಭಾರತದಿಂದ ಬಂದಂಥ ವೈದ್ಯರ ಒಂದು ಸಂಸ್ಥೆ ಇದೆ. ಅದಕ್ಕೆ ಆಸ್ಟ್ರೇಲಿಯನ್ ಇಂಡಿಯನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಅಸೋಸಿಯೇಷನ್ ಅಂತಾರೆ. ಅದಕ್ಕೆ ಅಧ್ಯಕ್ಷರು ಸಹ. ಅವರು ನಮ್ಮ ಜೊತೆ ಇವತ್ತು ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ರೇಖಾರಾವ್ ನಮಸ್ಕಾರ. ನಮಸ್ಕಾರ ನಟರಾಜ್. ಕನ್ನಡವಾಣಿಯಲ್ಲಿ ಮಾತಾಡೋಕ್ಕೆ ನಂಗೆ ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಧನ್ಯವಾದಗಳು. ನಾನು ಹೇಳಿದಾಗೇ ನಮ್ಮ ಫ್ಲೂ ಬಂತು ಅಂತಂದರೆ ನಾವು ಭಾಳ ಆತಂಕ ಶುರುವಾಗ್ಬಿಡುತ್ತೆ ನಮಗೆ. ಅದು ಚಿಕ್ಕ ಮಕ್ಕಳಿದ್ರಂತೂ ಅದು ತುಂಬಾ ಕಷ್ಟ ಅಂತ ಇಟ್ಕೊಳ್ಳಿ, ಅದನ್ನೆಲ್ಲ ನಿಭಾಯಿಸೋದು. ಅದರಿಂದ ಸಾಮಾನ್ಯವಾಗಿ ನಾವೆಲ್ಲ ಹಿಂದೆ ಫ್ಲೂ ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟು ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು ಕೂತಿರ್ತಿದ್ವು. ಆದರೆ ಇವಾಗೆಲ್ಲ ಬಹಳಷ್ಟು ಬದಲಾವಣೆಗಳಾಗಿವೆ. ಅದರಲ್ಲಿ ವೈದ್ಯಕೀಯರಿಂದ ಬರ್ತಾ ಇರೋಂಥ ಸಲಹೆಗಳು ಬದಲಾಗಿವೆ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ಓಕೆ, ಈ ವಿಂಟರ್ ಸೀಸನ್ ಅಥವಾ ಫ್ಲೂ ಸೀಸನ್ ಅಂತ ಹೇಳ್ತೀವಲ್ಲ, ಅದು ಒಂದು ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ. ಇಟ್ಸ್ ಅ ವಿಂಡೋ ಫಾರ್ ಪೇಷಂಟ್ಸ್ ಆ್ಯಂಡ್ ಡಾಕ್ಟರ್ಸ್ ಟು ಸಿ ಏನೇನು ವ್ಯಾಕ್ಸಿನ್ಸ್ ಡ್ಯೂ ಇದೆ, ಏನೇನು ತೊಗೊಂಡಿದ್ದಾರೆ, ಏನೇನು ತೊಗೊಂಡಿಲ್ಲ ಅಂತ ಒಂದು ಆಪರ್ಚುನಿಟಿ ಅದು. ಸೊ ಯೂಶ್ವಲಿ ಫ್ಲೂ ವ್ಯಾಕ್ಸಿನ್ಸು ಏಪ್ರಿಲಿಂದ ಶುರು ಆಗುತ್ತೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾಕೆಂದರೆ ಈ ವ್ಯಾಕ್ಸಿನ್ ಪ್ರೊಟೆಕ್ಷನ್ ಪೀರಿಯಡ್ 3 ತಿಂಗಳಿರೋದು. ಸೊ ನೀವು ತುಂಬ ಬೇಗ ತೊಗೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ, ಏಪ್ರಿಲ್, ಮೇ, ಜೂನ್ 3 ತಿಂಗಳವರೆಗೆ ಕವರ್ ಆಗುತ್ತೆ. ಜುಲೈ, ಆಗಸ್ಟ್ ವರ್ಸ್ಟ್ ವಿಂಟರ್ ಪೀರಿಯಡು. ಆ ಟೈಮಲ್ಲಿ ನಿಮಗೆ ಪ್ರೊಟೆಕ್ಷನ್ ಇರಲ್ಲ, ಫ್ಲೂ ಬರುತ್ತೆ. ಆಮೇಲೆ ಅನ್ಕೊತೀರಾ, ವ್ಯಾಕ್ಸಿನ್ ತೊಗೊಂಡ್ರೂ ಬಂತು, ಏನು ಪ್ರಯೋಜನ ವ್ಯಾಕ್ಸಿನ್ ತೊಗೊಂಡು ಅನ್ನೋ ಥರ ಫೀಡ್ಬ್ಯಾಕ್ ಬರುತ್ತೆ ನಮಗೆ. ಸೊ ನಾವು ಏನು ಎಜುಕೇಟ್ ಮಾಡ್ತೀನಿ ಅಂದರೆ ಪೇಷಂಟ್ಸ್ಗೆ, ಮೇನಲ್ಲಿ ತೊಗೊಳ್ಳಿ. ಮೇನಲ್ಲಿ ತೊಗೊಂಡ್ರೆ ಮೇ, ಜೂನ್, ಜುಲೈ 3 ಮಂತ್ಸ್ ಪೀಕ್ ಪೀರಿಯಡ್ ಅದು. ಆಗಸ್ಟ್ಗೊಂದು ಸ್ವಲ್ಪ ಫಾಲ್ ಫಾರ್ವರ್ಡ್ ಆಗುತ್ತೆ. ಸೊ ಆವಾಗ ನಿಮಗೆ ಯು ವಿಲ್ ಗೆಟ್ ಬೆಟರ್ ಪ್ರೊಟೆಕ್ಷನ್ ಅಂತ. ಒಂದು ಪ್ರೊಟೆಕ್ಷನ್ ಕೊಡ್ಬೋದು, ಅಥವಾ ನಿಮಗೆ ಫ್ಲೂ ಬಂದರೆ ಅಷ್ಟೊಂದು ಸೀರಿಯಸ್ ಆಗಿರಲ್ಲ. ಸೊ ಫುಲ್ ಪ್ರೊಟೆಕ್ಷನು ಇಲ್ಲದೆ ಇರ್ಬೋದು. ಅದು ನಿಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಹೋಗುತ್ತದು, ಎಷ್ಟು ಪ್ರೊಟೆಕ್ಷನ್ ಬರುತ್ತೆ. ನಥಿಂಗ್ ಇಸ್ 100% ಗ್ಯಾರಂಟಿಡ್, ಬಟ್ ಅಟ್ಲೀಸ್ಟ್ ಸಿವಿಯರಿಟಿ ಇರಲ್ಲ, ಹಾಸ್ಪಿಟಲ್ ಅಡ್ಮಿಷನ್ ಇರಲ್ಲ. ಒಂದು ಈ ಟೈಮಲ್ಲಿ ಬೇರೆ ಎಲ್ಲ ವ್ಯಾಕ್ಸಿನ್ಸ್ ವಿಷಯನೂ ನಂಗೆ ಮಾತಾಡೋಕ್ಕೆ ಇಷ್ಟ ಇದೆ. ಒಂದು ಕೋವಿಡ್ ವ್ಯಾಕ್ಸಿನ್. ಇವಾಗ ಎಲ್ರಿಗೂ ವ್ಯಾಕ್ಸಿನ್ ಫೆಟಿಗ್ ಅಂತೀವಿ. ಆ ವ್ಯಾಕ್ಸಿನ್ ಫೆಟಿಗ್ ಆ್ಯಂಡ್ ವ್ಯಾಕ್ಸಿನ್ ಫಿಯರ್ ಆಗೋಗ್ಬಿಟ್ಟಿದೆ. ಆ ಕೋವಿಡ್ ವ್ಯಾಕ್ಸಿನ್ 6 ತಿಂಗಳಿಗೆ ತಗೋ, 3 ತಿಂಗಳಿಗೆ ತಗೋ, ಅದೇನೇನೋ ವ್ಯಾಕ್ಸಿನ್ ಚೇಂಜ್ಗಳು ಬಂತು ಎಲ್ಲ ಆಗಿ ಜನಕ್ಕೆ ಭಾಳ ಹೆದರಿಕೆ ಆಗೋಗ್ಬಿಟ್ಟಿದೆ ವ್ಯಾಕ್ಸಿನ್ ತೊಗೊಳಕ್ಕೆ. ಇವಾಗ ಯಾವ ವ್ಯಾಕ್ಸಿನೂ ಬೇಡ ಅಂತಾರೆ. ಬಟ್ ಇವಾಗ ಬರ್ತಾ ಇರೋ ಕೋವಿಡ್ ವ್ಯಾಕ್ಸಿನ್ಸು ಭಾಳ ಸೇಫ್ ಆಗಿದೆ. ಆ್ಯಂಡ್ ಅಟ್ ರಿಸ್ಕ್ ಪೀಪಲ್ ಓವರ್ ದಿ ಏಜ್ ಆಫ್ 65, ಕೋಮಾರ್ಬಿಡಿಟೀಸ್, ಡಯಾಬಿಟೀಸು, ಹಾರ್ಟ್ ಡಿಸೀಸು, ಇಮ್ಯುನೋ ಕಾಂಪ್ರಮೈಸ್ಡ್ ಆದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್, ಅವರೆಲ್ಲ ಖಂಡಿತ ಕೆಲವ್ರಿಗೆ 6 ತಿಂಗಳಿಗೊಂದ್ಸತಿ ಇನ್ನೂ ತೊಗೋಬೇಕು ಬೂಸ್ಟರ್ ವ್ಯಾಕ್ಸಿನು. ಇನ್ನು ಕೆಲವ್ರಿಗೆ ಎವ್ರಿ ಇಯರ್ ತೊಗೋಬೇಕು. ಅದು ಗೈಡ್ಲೈನ್ಸು ನೀವು ಆ್ಯಕ್ಚುಲಿ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಅದು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಸಿಗುತ್ತೆ. ಎರಡನೇದೇನು ಅಂದರೆ, ನಿಮಗೆ ಮೈಗೌ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅಲ್ಲಿ ಓಪನ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮ್ಯುನೈಸೇಷನ್ ಸ್ಟೇಟಸ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ಹೇಳುತ್ತೆ ನಿಮ್ಗೆ ಏನೇನು ಡ್ಯೂ ಇದೆ, ಏನೇನಿಲ್ಲ ಅಂತ. ಸೊ ಆ ಥರ ನಿಮಗೆ ಗೊತ್ತಾಗತ್ತೆ ಏನೇನು ವ್ಯಾಕ್ಸಿನ್ ಬೇಕು ಅಂತ. ಸೊ ಫ್ಲೂ ವ್ಯಾಕ್ಸಿನ್ ಬರೋ ಸೀಸನಲ್ಲಿ ಅದರ್ ವ್ಯಾಕ್ಸಿನ್ಸ್ ಒಂದು ಆಪರ್ಚುನಿಟಿ ತೊಗೊಂಡು ಮಾಡಬೇಕು. ಇನ್ನೊಂದು ನ್ಯೂಮೋಕಾಕಲ್ ವ್ಯಾಕ್ಸಿನ್. ಇಷ್ಟು ದಿವಸನೂ ಪ್ರಿವಿನೇರ್ 13 ಅಂತ ಕೊಡ್ತಾಯಿದ್ವಿ 70 ವರ್ಷ ಆದಮೇಲೆ. ಬಟ್ ಇವತ್ತು ಹೊಸ ಇನ್ಫಾರ್ಮೇಷನ್ ಬಂದಿದೆ. 1 ಜುಲೈಯಿಂದ ಕ್ಯಾಪವ್ಯಾಕ್ಸಿವ್ ಅಂತ ಒಂದು ಹೊಸ ವ್ಯಾಕ್ಸಿನ್ ಬಂದಿದೆ. ಇಟ್ ಈಸ್ ಗೋಯಿಂಗ್ ಟು ರಿಪ್ಲೇಸ್ ನ್ಯೂಮೋವ್ಯಾಕ್ಸ್ 23 ಆ್ಯಂಡ್ ಪ್ರಿವಿನೇರ್ 13 ಆ್ಯಂಡ್ ಕ್ಯಾಪವ್ಯಾಕ್ಸ್. ಇದು 1 ಜುಲೈಯಿಂದ ಎಲ್ಲರೂ ತೊಗೋಬೋದು. ಇದು ಎಲಿಜಿಬಿಲಿಟಿ ಯಾರಿಗೆ ಅಂತಂದರೆ, ನಿಮ್ಗೆ 65 ವರ್ಷ ಮೇಲಾಗಿರಬೇಕು, ಅಥವಾ if you have got your immunocompromised or you have other chronic conditions like inflammatory bowel disease ಇರ್ಬೋದು, rheumatoid arthritis ಇರ್ಬೋದು, ಸಿವಿಯರ್ ಆಸ್ತಮಾ ಇರ್ಬೋದು,
ಬೇರೆ ಒಂದಿಷ್ಟು ಕೋಮಾರ್ಬಿಡಿಟೀಸ್ ಇದ್ದವ್ರಿಗೆ 18 ವರ್ಷದ ಮೇಲೆ ಕೊಡ್ತಾರೆ. ಅಬಾರಿಜಿನಲ್ ಆ್ಯಂಡ್ ಟಾರೆಸ್ ಸ್ಟ್ರೈಟ್ ಐಲ್ಯಾಂಡರ್ಸ್ಗೆ 25 ವರ್ಷ ಆದಮೇಲೆ ಎಲ್ಲರಿಗೂ ಎಲಿಜಿಬಲ್ ಇದೆ. ಇದು ಹೊಸದು. ಇವಾಗ ನೀವು ಆಗಲೇ ಪ್ರಿವಿನರ್ ವ್ಯಾಕ್ಸಿನ್ ತೊಗೊಂಡಿದ್ರೆ 1 ವರ್ಷ ಪೀರಿಯಡ್ ಬ್ರೇಕ್ ಆದಮೇಲೆ ಇದನ್ನು ತೊಗೋಬೋದು. ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ವ್ಯಾಕ್ಸಿನ್. ಅದಾದಮೇಲೆ ಈ ಟೈಮಲ್ಲಿ ನಾನು ಶಿಂಗಲ್ಸ್ ವ್ಯಾಕ್ಸಿನ್ ವಿಷಯನೂ ಮಾತಾಡ್ತೀನಿ. ಶಿಂಗಲ್ಸು ಅನ್ನೋದು ವೆರಿ 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 ಪೇನ್ಫುಲ್ ಕಂಡೀಷನ್. ಸೊ ನೀವು ಚಿಕ್ಕ ವಯಸ್ಸಲ್ಲಿ ಚಿಕನ್ ಪಾಕ್ಸ್ ಬಂದಿದ್ದರೆ ಆ ವೈರಸ್ಸು ನಿಮ್ಮ ಬಾಡಿಲಿ ಡಾರ್ಮೆಂಟ್ ಆಗಿರುತ್ತೆ. ವೆನ್ ಯು ಆರ್ ರನ್ ಡೌನ್ ಆರ್ ಎನಿ ಅದರ್ ರೀಸನ್ ರಿಯಾಕ್ಟಿವೇಟ್ ಆಗಿ ಆ ನರ್ವ್ ಡಿಸ್ಟ್ರಿಬ್ಯೂಷನಲ್ಲಿ ಆ ಬ್ಲಿಸ್ಟರ್ಸ್ ಥರ ಬರುತ್ತೆ. ಅದು ಬರೋಕ್ಕೆ ಮುಂಚೆ 2 ವಾರ ನೋವು ಬರ್ಬೋದು, ಫೀವರಿಶ್ ಆಗ್ಬೋದು, ಏನು ಅಂತ ನಿಮ್ಗೆ ಗೊತ್ತಾಗಲ್ಲ. ಬಟ್ ಆವಾಗ ಮೆಡಿಕೇಶನ್ ತೊಗೊಳಂಗೂ ಇಲ್ಲ. ಆ ಬ್ಲಿಸ್ಟರ್ ಬಂದಾಗ ಮಾತ್ರ ಆ ಮೆಡಿಕೇಶನ್ ಕೊಡ್ಬೋದು. ಸೊ ಅದು ಆಮೇಲೆ ಅದು ಎಷ್ಟೋ ಜನಕ್ಕೆ ತುಂಬ ಪೇನ್ಫುಲ್ ಕಂಡೀಷನ್ನು. ಇಟ್ ಕ್ಯಾನ್ ಕಾಸ್ ಅ ಕಂಡೀಷನ್ ಕಾಲ್ಡ್ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯಾ. ಅದು ಏನು ಅಂತಂದರೆ ಆ ನರ್ವ್ ಪೇಯ್ನು ವರ್ಷ ಇರುತ್ತೆ, ವರ್ಷಾಂಗಟ್ಲೆ ಇರ್ಬೋದು, ಕೆಲವ್ರು ಲೈಫ್ ಲಾಂಗ್ ಇರ್ಬೋದು. ಇನ್ನೊಂದು ಕಾಂಪ್ಲಿಕೇಶನ್ನು, ಇಟ್ ಕ್ಯಾನ್ ಕಾಸ್ ಎನ್ಕೆಫಲೈಟಿಸ್ ಆರ್ ಮೆನಿಂಜೈಟಿಸ್ ಟು. ಸೊ ಇವೆಲ್ಲ ಇರೋದ್ರಿಂದ ಈ ಶಿಂಗಲ್ಸ್ ವ್ಯಾಕ್ಸೀನು ಗೌರ್ಮೆಂಟು ಫ್ರೀ ಕೊಡ್ತಾ ಇದೆ. ಓವರ್ ದಿ ಏಜ್ ಆಫ್ 65 2 ಡೋಸಸ್ಸು. ನೀವೇ ಕೊಂಡ್ಕೊಂಡ್ರೆ ನಿಯರ್ಲಿ $300 ವ್ಯಾಕ್ಸಿನ್. ಸೊ ಅದು ಫ್ರೀ ಇರೋದ್ರಿಂದ ಹೆದರ್ಕೋಬೇಡಿ, ಪ್ಲೀಸ್ ಯೂಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಗೆಟ್ ದ ವ್ಯಾಕ್ಸಿನ್. ಇವಾಗ ಒಂದು 4-5 ತಿಂಗಳಿಂದ ಇನ್ನೊಂದು ವ್ಯಾಕ್ಸಿನ್ ಏನು ಅಂದರೆ RSV ವೈರಸ್ ಅಂತ, ರೆಸ್ಪಿರೇಟರಿ ಸಿನ್ಸಿಥಿಯಲ್ ವೈರಸ್ ಅಂತ. ಅದು ಕಾಸ್ಟ್ ಎಫೆಕ್ಟಿವ್ನೆಸ್ಸಿಂದ 75 ವರ್ಷ ಆದಮೇಲೆ ಕೊಡ್ತಾ ಇದ್ದಾರೆ. RSV ವೈರಸ್ಸು ಫ್ಲೂಗಿಂತ ವರ್ಸು. ಅದು ನಿಮೋನಿಯಾ ಬಂದರೆ ತಿಂಗಳಾನ್ಗಟ್ಲೆ ಇರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಕಾಂಪ್ರಮೈಸ್ ಇಮ್ಯುನೋ ಕಾಂಪ್ರಮೈಸ್ ಪೀಪಲ್, ಹಾರ್ಟ್ ಕಂಡೀಷನ್ಸ್ ಇರೋರು, ಡಯಾಬಿಟಿಸ್ ಇರೋರು, ಅವ್ರಿಗೆಲ್ಲ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸು ಇದೆ. ಯಾಕಂದರೆ ಲಂಗ್ ಪಂಪ್ ಬ್ಲಡ್ ಪ್ಯೂರಿಫೈ ಮಾಡಬೇಕು. ಲಂಗ್ ಸರಿಯಾಗಿ ವರ್ಕ್ ಆಗ್ತಾಯಿದ್ರೆ ಹಾರ್ಟ್ ವರ್ಕ್ ಆಗಲ್ಲ. ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಈ ವೈರಸ್ ತಗೊಂಡು ಈ ವೈರಸ್ ಪ್ರಾಬ್ಲಮ್ ಬಂದರೆ ಇಟ್ ಕ್ಯಾನ್ ಕಾಸ್ ಸೋ ಮೆನಿ ಅದರ್ ಕಾಂಪ್ಲಿಕೇಶನ್ಸ್. ಅದನ್ನು ಅವಾಯ್ಡ್ ಮಾಡೋಕ್ಕೆ RSV ವ್ಯಾಕ್ಸಿನ್ ಅಗೇನ್ ಇಟ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್. ಎಷ್ಟು ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು 4-5 ವರ್ಷ ಆದರೂ ಪ್ರೊಟೆಕ್ಷನ್ ಕೊಡುತ್ತೆ. ಟ್ರ್ಯಾಕ್ ರೆಕಾರ್ಡ್ ಇನ್ನೂ ಇಲ್ಲ. ಇವಾಗ ಒಂದು 2-3 ವರ್ಷದಿಂದ ಇದೆ ಅದು. ಸೊ ಇವಾಗ ಆ ಹುಟ್ಟು ಮಕ್ಕಳಿಗೆ ಇವಾಗ ಕೆಲವು ಮಕ್ಕಳು RSV ಬಂದು ಸತ್ತೋಗಿ ಎಲ್ಲ ಆಗಿದ್ದರಿಂದ ಪ್ರೆಗ್ನೆಂಟ್ ಮದರ್ಸ್ಗೆ 3rd ಟ್ರೈಮೆಸ್ಟರಲ್ಲಿ RSV ವ್ಯಾಕ್ಸಿನ್ ಕೊಡ್ತಾರೆ. ಅದು ಮಗುಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾರೆ. ಆ ಮಗುಗೆ ಅಮ್ಮ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಮಗು ಹುಟ್ಟಿದ ತಕ್ಷಣ ಚಿಲ್ಡ್ರನ್ಸ್ ಹಾಸ್ಪಿಟ್ಲಲ್ಲಿ ಆ RSV ವ್ಯಾಕ್ಸೀನು ಫ್ರೀಯಾಗಿ ಕೊಡ್ತಾರೆ. ಸೊ ಇದ್ರ ಮಧ್ಯ ನಾನು ವೂಪಿಂಗ್ ಕಾಫು, ಟೆಟ್ನೆಸ್ಸು ಅವೆಲ್ಲ ನಿಮ್ಮದು ಇಮ್ಯುನಿಟಿ ಆಗಿಲ್ಲ ಅಂತಂದರೆ 10 years ಆಗಿದ್ದರೆ ತಗೋಬೇಕು. ಇವಾಗ ಡಾರ್ವಿನಲ್ಲಿ ಇವಾಗ ಲೇಟೆಸ್ಟ್ ದಿಫ್ತೀರಿಯಾ ಔಟ್ಬ್ರೇಕ್ ಇದೆಯಂತೆ. ಆಮೇಲೆ ವೂಪಿಂಗ್ ಕಾಫ್ ಅಂತೂ ಯಾವಾಗಲೂ ಬರ್ತಾನೆ ಇರುತ್ತೆ. ಎಸ್ಪೆಷಲಿ ನಾವು ಇಂಡಿಯನ್ಸ್ ಬಂದವರು ನಮಗೆ ಸರಿಯಾಗಿ ಇಮ್ಯುನೈಸೇಷನ್ ಆಗಿಲ್ಲ ಇಂಡಿಯಾಲಿ. ಸೊ ಒನ್ಸ್ ಇನ್ 10 years ಬರೀ ಡಿಫ್ತೀರಿಯಾ ಟೆಟನಸ್ ಆದರೆ ಫ್ರೀ. ಬಟ್ ಬೂಸ್ಟ್ರಿಕ್ಸ್ ಅಂತ ಡಿಫ್ತೀರಿಯಾ, ವೂಪಿಂಗ್ ಕಾಫ್, ಟೆಟನಸ್ 3 ಕಾಂಬಿನೇಷನ್ ಆದರೆ ಕೊಂಡ್ಕೋಬೇಕು. ಬಟ್ ಅದೊಂದು $50-55 ಅಷ್ಟೇ, 10 ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಅದು ಒಂದು ನಾನು ರೆಕಮೆಂಡ್ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ ನಮಗೆ ಎಲ್ಲರೂ ಕೇಳೋದೇನು ಅಂತಂತಂದರೆ, ಇದು ಚಳಿಗಾಲ ಬಂತು ಅಂದರೆ ಈ ಫ್ಲೂ ವೈರಸಸ್ ಎಲ್ಲ ಹೆಚ್ಚಾಗುತ್ತಲ್ಲ, ಯಾತಕ್ಕೆ ಅಂತ ಕೇಳಿ. ಯಾಕೆ ಅಂತಂದರೆ ಚಳಿಗಾಲದಲ್ಲಿ ನಾವು ವಿ ಆರ್ ಮೋರ್ ಕ್ಲೋಸ್ಲಿ ನಿಟ್, ವಿ ಆರ್ ವೆರಿ ಕ್ಲೋಸ್ ಟು ಒನ್ ಅನದರ್. ಒಂದು ನಿಮ್ಗೆ ಜ್ಞಾಪಕ ಇದ್ದರೆ ಕೋವಿಡ್ ಟೈಮಲ್ಲಿ ಯಾರಿಗೂ ಫ್ಲೂನೇ ಇರಲಿಲ್ಲ. ಯಾಕಂದರೆ ಯಾರು ಜಾಸ್ತಿ ಹೋಗ್ತಾನೆ ಇರಲಿಲ್ಲ ಆಚೆ. ಎಲ್ಲರೂ ಅವ್ರವ್ರ ಮನೇಲಿ ಇರ್ತಾಯಿದ್ರು, ಮಾಸ್ಕ್ ಹಾಕ್ಕೊಂಡು ಹೋಗ್ತಾಯಿದ್ರು. ಸೊ ಇವಾಗ ಅದೆಲ್ಲ ಇದಾದಾಗಿಂದ ಕೋವಿಡ್ಡು, RSV, ಫ್ಲೂ ತುಂಬ ಜಾಸ್ತಿ ಆಗಿದೆ. ಒಬ್ಬರಿಂದ ಒಬ್ಬರು ಹರಡೋದು ಜಾಸ್ತಿ. ಇನ್ನೊಂದೇನು ಅಂದರೆ ಹೈಜೀನ್, ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ, ನೆಗಡಿ, ಕೆಮ್ಮು, ಸೀನೋದು ಅದೆಲ್ಲ ಮಾಡಿದ್ರೆ
ಟೇಬಲ್ ಮೇಲೆ ಸರ್ಫೇಸಸ್ ಮೇಲೆ ಎಲ್ಲ ಸುಮಾರು ಹೊತ್ತು ಇರುತ್ತೆ. ನೀವು ಆಮೇಲೆ ಅದ್ರ ಹತ್ರ ಹೋಗಿ ಮುಟ್ಟೋದು ಮಾಡೋದು ಎಲ್ಲ ಮಾಡಿದ್ರೆ ಯಾರೋ ಬಂದು ಹೋಗಿರ್ತಾರೆ, ನಿಮಗೆ ಎಕ್ಸ್ಪೋಸ್ ಆಗಿ ನಿಮಗೆ ಫ್ಲೂ ಬರೋ ಚಾನ್ಸ್ ಆಗುತ್ತೆ. ಎಲ್ಲರೂ ಮಾಸ್ಕ್ ಹಾಕೊಳ್ಳೋಕ್ಕೆ ಇವಾಗ ಬೇಜಾರು, ಹಾಕೊಂಡು ಸಾಕಾಗಿದೆ ನಮಗೆಲ್ಲ. ಸೊ ಹಂಗಾಗ್ಬಿಟ್ಟು ಆ್ಯಂಡ್ ತುಂಬ ಜಾಸ್ತಿ ಪ್ರಾಕ್ಸಿಮಿಟಿ ಜಾಸ್ತಿ. ಆ್ಯಂಡ್ ಫಾರ್ ಸಮ್ ರೀಸನ್ ದಿಸ್ ವೈರಸಸ್ ಥ್ರೈವ್ ಮೋರ್ in the winter months. Maybe it is the temperature, maybe it is the proximity. So we don't have any proven theory as to why, but maybe it is because of all these other factors that you see more in winter. Summer allu baratte, but ಇವಾಗ ಇಲ್ಲಿ ಜಾಸ್ತಿ ಅಷ್ಟೇ. ಆಮೇಲೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿರೋರಿಗೆ ಏನಾದ್ರು ಒಂದು ಬಹಳ, ಯಾಕೆಂತಂದರೆ ಎಲ್ಲರಿಗೂ ಆತಂಕ ಏನು ಅಂತಂದರೆ ಮಕ್ಕಳಿಗೆ ನಮಗೆ ಹುಷಾರು ತಪ್ಪಿದ್ರೆ ಅಷ್ಟೊಂದು ಆತಂಕ ಬರಲ್ಲ, ಆದರೂ ನಮಗಿರೋ ಚಿಕ್ಕ ಮಕ್ಕಳಿಗೆ ಆ ಥರ ಏನಾದ್ರು ಅದ್ರ ಅದು ನಿಮ್ಮ ಒಂದು ಸಲಹೆ ಏನು? ಹೌದು, ಚಿಕ್ಕ ಮಕ್ಕಳಿಗೆ ಆಲ್ ಇಮ್ಯುನೈಸೇಷನ್ಸ್ ಆಸ್ ಪರ್ ದಿ ಸ್ಕೆಡ್ಯೂಲ್ 6 weeks, 4 months, 6 months ಕೊಡಬೇಕು. ಇವಾಗ ಮಕ್ಕಳಿಗೂ 6 ತಿಂಗಳಾದಮೇಲೆ ಫ್ಲೂ ವ್ಯಾಕ್ಸಿನ್ ಕೊಡ್ಬೋದು. ಅದರಲ್ಲಿ 2 ಟೈಪ್ ಇದೆ ಇವಾಗ. ಒಂದು 6 ತಿಂಗಳಿಂದ 2 ವರ್ಷಕ್ಕೆ ಇಂಜೆಕ್ಷನ್ನೇ ಕೊಡಬೇಕು. 2 ವರ್ಷದಿಂದ 17 ವರ್ಷಕ್ಕೆ ಇಂಜೆಕ್ಷನ್ ಬೇಕಾಗಿಲ್ಲ. ಇವಾಗ ಫ್ಲೂ ಮಿಸ್ಟ್ ಅಂತ ಬಂದಿದೆ, ಅದು ಮೂಗಲ್ಲಿ ಸ್ಪ್ರೇ ಮಾಡೋದು. ಅದ್ರ ಜೊತೆಗೆ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಮೆನಿಂಗೋಕಾಕಲ್ ವ್ಯಾಕ್ಸಿನ್, ಒಂದು ಬೆಕ್ಸೆರಾ ಅಂತಿದೆ. ಅದು ಇಟ್ ಇಸ್ ನಾಟ್ ಇನ್ ದಿ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಇನ್ ಆಸ್ಟ್ರೇಲಿಯಾ. ಯುರೋಪಲ್ಲಿ, ಅಮೆರಿಕಲ್ಲೆಲ್ಲ ಇದೆ, ಸಿಗುತ್ತೆ. ಅದು $120-130 ಆಗ್ಬೋದು. ಅದು 3 ಡೋಸ್ ಕೊಡಬೇಕು. 1 ಡೋಸು, ಆಮೇಲೆ 2 ತಿಂಗಳಾದಮೇಲೆ 2ನೇ ಡೋಸು, 1 ವರ್ಷ ಆದಮೇಲೆ ಇನ್ನೊಂದು ಡೋಸು ಕೊಟ್ಟರೆ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಮೆನಿಂಗೋಕಾಕಲ್ ಜೊತೆ ಕೊಡುತ್ತೆ. ಬಟ್ ಇದೆಲ್ಲ ನಮಗೆ ಗೊತ್ತಾಗೋದು ಡೆವಲಪ್ಮೆಂಟಲ್ ಸ್ಟೇಜಸ್ಸು. ಮಗು ಡೆವಲಪ್ಮೆಂಟ್ ಆಗೋವಾಗ ಯಾವ ಸ್ಟೇಜಲ್ಲಿ ಮಾತುಕತೆ ಆಗತ್ತೆ ಅನ್ನೋದು 1 ವರ್ಷದ ಮೇಲೆ. ಆವಾಗ ಇದೆಲ್ಲ ಮಾಡಲಿಲ್ಲ ಅಥವಾ ಮಾತಾಡಲಿಲ್ಲ, ನಡಿಲಿಲ್ಲ ಅಂದಾಗ ನಾವು ಇದಕ್ಕೆ ಲಿಂಕ್ ಮಾಡ್ತೀವಿ. 6 ತಿಂಗಳಲ್ಲಿ ನಮಗೇನು ಗೊತ್ತಾಗಲ್ಲ. ಎಷ್ಟೋ ಮಕ್ಕಳು ನಾರ್ಮಲಾಗಿ ಕಾಣಿಸ್ತಾರೆ, 1 ವರ್ಷಕ್ಕೆ ನೋಡಿದ್ರೆ ಇದು ವ್ಯಾಕ್ಸಿನ್ ಇಲ್ದಿರೋರಿಗೂ ಆಗಿದೆ. ಸೊ ಹಂಗಾಗ್ಬಿಟ್ಟು ಮಗು ಮಾರ್ಬಿಡಿಟಿ ಆ್ಯಂಡ್ ಮಾರ್ಟಾಲಿಟಿ ಯೋಚನೆ ಮಾಡಿದ್ರೆ, ಮಗುವುದು ವೆಲ್ ಬೀಯಿಂಗ್ ಯೋಚನೆ ಮಾಡಿದ್ರೆ ಎಲ್ಲ ವ್ಯಾಕ್ಸಿನ್ಸು ಕೊಡೋದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಡಾಕ್ಟರ್ ರೇಖಾರಾವ್ ಅವರೇ, ನೀವು ಇವತ್ತು ಸಮಯ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಬಹಳ ಧನ್ಯವಾದಗಳು. ನನಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು, ಕನ್ನಡ ವಾಣಿಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಎಲ್ಲ ಕನ್ನಡ ಸಮುದಾಯಕ್ಕೂ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ರೇಖಾರಾವ್ ಅವರಿಗೆ ನಮ್ಮ ಧನ್ಯವಾದಗಳು. ನಿಮಗೆ ಸಲಹೆಗಳು ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ಇದ್ರ ಬಗ್ಗೆ ನೀವು ಹೆಚ್ಚಿನ ವಿವರಗಳನ್ನು ತಿಳ್ಕೊಬೇಕಾದ್ರೆ ನಮ್ಮ ಸಿಡ್ನಿ ಕನ್ನಡ ವಾಣಿ ಇಮೇಲ್ಗೆ ಅಥವಾ ಫೇಸ್ಬುಕ್ ಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕಳಿಸಿ, ಅದನ್ನು ನಾನು ಡಾಕ್ಟರ್ ರೇಖಾರಾವ್ ಅವರಿಗೆ ಕಳಿಸಿ ನಿಮಗೆ ಉತ್ತರಗಳನ್ನು ತಲುಪಿಸ್ತೇನೆ. ಸಿಡ್ನಿ ಕನ್ನಡ ವಾಣಿ ಬಾಳು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಾನು ಮುಂಚೆನೇ ಹೇಳಿದಾಗೆ ಕಾರ್ಯಕ್ರಮದ ಮುಂಚೆ ರಾಜೇಶ್ವರಿ ಜಯದೇವ್, ನಾವು ರಾಜಿ ಜಯದೇವ್ ಅಂತ ಕರಿತೀವಿ, ಅವರ ಒಂದು ವಿಶೇಷ ಅಂಕಣವನ್ನು ತರ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದಂತೆ ರಾಜೇಶ್ವರಿ ಅವರು ಡಯಟಿಷಿಯನ್ ಅಂತ ಮುಂಚೆನೇ ಹೇಳಿದೆ. ರಾಜೇಶ್ವರಿ ಅವರು ಸಿಡ್ನಿ ಯೂನಿವರ್ಸಿಟಿನಲ್ಲಿ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಇದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮಾಡಿದ್ದಾರೆ. ಸುಮಾರು 25 ವರ್ಷ ಸಿಡ್ನಿ ಅನೇಕ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರೀಗ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಯಾವುದು ಒಳ್ಳೆಯದು ನಮಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಈಗ ಕೇಳೋಣ. ಯಾರು ಹಿತವರು ನಿಮಗೆ ಈ 3ರೊಳಗೆ, ಸಕ್ಕರೆಯೋ, ಬೆಲ್ಲವೋ, ಜೇನುತುಪ್ಪವೋ? ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. 2 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಹೋದಾಗ ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದೆ. ಅಲ್ಲಿ ಬೇಕರಿ ತಿನಿಸುಗಳಿದ್ದ ಅಂಗಡಿಯಲ್ಲಿ ಉಂಡೆಗಳ ಮುಂದೆ ಶುಗರ್ ಫ್ರೀ ಅಂತ ಬರೆದಿದ್ದ ಲೇಬಲ್ ಕಣ್ಣಿಗೆ ಬಿತ್ತು. ಅರೆ, ಸಕ್ಕರೆ ಇಲ್ಲದೆ ಉಂಡೆ ಹೇಗೆ ಮಾಡ್ತಾರಪ್ಪ ಅನ್ನಿಸ್ತು. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಹಾಕಿದ್ರೆ ಉಂಡೆಗೆ ಆ ರುಚಿ, ಮೌತ್ಫುಲ್ ಅಂತಾರಲ್ಲ, ಅದು ಇರೋದಿಲ್ಲ. ಅಲ್ಲೇ ಒಬ್ಬಳು ಸೇಲ್ಸ್ ಗರ್ಲ್ ನಿಂತಿದ್ಲು, ಸುಮಾರು 25 ವರ್ಷದ ಹುಡುಗಿ. ಸಕ್ಕರೆ ಇಲ್ಲದೆ ಉಂಡೆ ಹೇಗಮ್ಮ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಏನಾದರೂ ಹಾಕಿದ್ದಾರಾ ಅಂತ ಕೇಳಿದೆ. ಅದಕ್ಕೆ ಅವಳು, ಇಲ್ಲ ಮೇಡಮ್, ನಾವಿಲ್ಲಿ ಉಪಯೋಗಿಸೋದೆಲ್ಲ ನ್ಯಾಚುರಲ್, ಈ ಉಂಡೆಗಳು ಬೆಲ್ಲ ಹಾಕಿದ್ದು, ಬೆಲ್ಲ ಒಳ್ಳೇದಲ್ವಾ ಮೇಡಮ್ ಅಂದ್ಲು. ಹೌದೇ, ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದೇ? ಕೆಲವರು ಜೇನುತುಪ್ಪ ಸಕ್ಕರೆಗಿಂತ ಒಳ್ಳೆಯದು
ಯಾಕೆ ಅಂದರೆ ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸು, ಔಷಧೀಯ ಗುಣಗಳಿವೆ ಅಂತಾರೆ. ಇದು ನಿಜವೇ? ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಸಕ್ಕರೆಯೋ, ಬೆಲ್ಲವೋ, ಜೇನುತುಪ್ಪವೋ? ಈ ಮೂರು ಕಾರ್ಬೋಹೈಡ್ರೇಟ್ಗಳು. ಅಕ್ಕಿ, ಗೋಧಿ, ರಾಗಿಯ ಹಾಗೆ. ಅಕ್ಕಿ, ಗೋಧಿ, ರಾಗಿ ಇವುಗಳನ್ನು ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ರಕ್ತದ ಸಕ್ಕರೆಯ ಅಂಶ, ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಹಾಗೆ ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ ಕೂಡ ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಡಯಾಬಿಟೀಸ್ ಇರೋರಿಗೆ ಬೆಲ್ಲ ಒಳ್ಳೆಯದು, ಜೇನುತುಪ್ಪ ಒಳ್ಳೆಯದು ಅನ್ನೋದಕ್ಕೆ ಯಾವ ಸೈಂಟಿಫಿಕ್ ಎವಿಡೆನ್ಸ್, ವೈಜ್ಞಾನಿಕ ಪುರಾವೆನೂ ಇಲ್ಲ. ಈಗ ಕ್ಯಾಲೋರಿಗಳ ವಿಷಯಕ್ಕೆ ಬಂದರೆ 1 ಗ್ರಾಮ್ ಅಕ್ಕಿ, ಗೋಧಿ, ರಾಗಿಯಲ್ಲಿ 4 ಕ್ಯಾಲೋರಿಗಳಿರುತ್ತವೆ. ಹಾಗೆ 1 ಗ್ರಾಮ್ ಸಕ್ಕರೆ ಮತ್ತು ಬೆಲ್ಲದಲ್ಲಿ 4 ಕ್ಯಾಲೋರಿಗಳು, 1 ಗ್ರಾಮ್ ಜೇನುತುಪ್ಪದಲ್ಲಿ 3 ಕ್ಯಾಲೋರಿಗಳು ಇರುತ್ತವೆ. ಯಾಕೆಂದರೆ ಜೇನುತುಪ್ಪದಲ್ಲಿ 15% ನೀರಿನ ಅಂಶ ಇರ್ತದೆ. ಈಗ ಗ್ಲೈಸಿಮಿಕ್ ಇಂಡೆಕ್ಸ್ ವಿಷಯಕ್ಕೆ ಬರೋಣ. ಸಕ್ಕರೆಯ ಗ್ಲೈಸಿಮಿಕ್ ಇಂಡೆಕ್ಸ್ ಸರಿಸುಮಾರು 65, ಮೀಡಿಯಂ GI. ಲೋ GI ಶುಗರ್ ಅಂತ ಇದೆಯಲ್ಲ, ಅದರ ಗ್ಲೈಸಿಮಿಕ್ ಇಂಡೆಕ್ಸ್ 55ಕ್ಕಿಂತ ಕಡಿಮೆ ಅಂತ ಲೋ GI ಶುಗರ್ ತಯಾರಿಸುವ ಕಂಪನಿಯ ವೆಬ್ಸೈಟ್ನಲ್ಲಿದೆ. ಬೇರೆ ಯಾವ ವೆಬ್ಸೈಟ್ನಲ್ಲೂ ಲೋ GI ಶುಗರ್ನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಅನ್ನೋ ಮಾಹಿತಿ ಸಿಗಲಿಲ್ಲ. ಬೆಲ್ಲ ಸರಿಸುಮಾರು 83, ಹೈ GI. ಆಶ್ಚರ್ಯ ಆಗುತ್ತಲ್ವಾ? ನನಗೂ ಕೂಡ ತುಂಬ ಆಶ್ಚರ್ಯವಾಯಿತು. ಅದಕ್ಕೆ ಸುಮಾರು 6-7 ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದ್ದೀನಿ. ಎಂಡೋಕ್ರೈನಾಲಜಿಸ್ಟ್ ahmedabad.comನಲ್ಲಿ ಕೂಡ. ಯಾಕೆ ಅಂದರೆ ಎಂಡೋಕ್ರೈನಾಲಜಿಸ್ಟ್ ಅವರು ಡಯಾಬಿಟಿಸ್ ಸ್ಪೆಷಲಿಸ್ಟ್. ಭಾರತೀಯರಿಗೆ ಏನು ಹೇಳ್ತಿದ್ದಾರೆ, ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಅಂತ ಹೇಳ್ತಾರಾ ಅಂತ ತಿಳ್ಕೊಳ್ಳೋದಕ್ಕೆ. ಜೇನುತುಪ್ಪದ ಗ್ಲೈಸಿಮಿಕ್ ಇಂಡೆಕ್ಸ್ ಸುಮಾರು 60, ಮೀಡಿಯಂ GI. ಸಕ್ಕರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್, ಬೆಲ್ಲ ಮತ್ತು ಜೇನುತುಪ್ಪ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕೆಲವರು ಮಾತಾಡೋದು ಕೇಳಿದ್ದೀನಿ. ಅದು ಸರಿಯಲ್ಲ. ನಾವು ಡಯಟಿಷಿಯನ್ಗಳು ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ ಇವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ 6 ಟೀ ಸ್ಪೂನಿನಷ್ಟು ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪನ ನೀವು ಒಂದೇ ಸಲ ತಿನ್ನೋದಿಲ್ವಲ್ಲ, ಅದಕ್ಕೆ. ಈಗ ಬೇಸನ್ ಉಂಡೆ ಮಾಡಿದರೆ ಕಡಲೆ ಹಿಟ್ಟಿನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು? ಕಡಲೆಕಾಯಿ ಚಿಕ್ಕಿ ಮಾಡಿದರೆ ಕಡಲೆಕಾಯಿಯ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು? ಚಿರೋಟಿ ಮೇಲೆ ಜಾನ್ಸಿ ಸಕ್ಕರೆನೋ, ಲೋ GI ಸಕ್ಕರೆನೋ ಉದುರಿಸಿದ್ರೆ ಚಿರೋಟಿ ಮಾಡಲು ಉಪಯೋಗಿಸಿದ ಮೈದಾ ಹಿಟ್ಟಿನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಅನ್ನೋದು ಮುಖ್ಯವಾಗುತ್ತೆ. ಅದಕ್ಕಿಂತ ಅತಿ ಮುಖ್ಯವಾದದ್ದು ಈ ಸಿಹಿ ತಿಂಡಿಗಳನ್ನು ನಾವು ಎಷ್ಟು ತಿಂತೀವಿ ಅನ್ನೋದು. ಈಗ ವಿಟಮಿನ್ಸ್ ಮತ್ತು ಮಿನರಲ್ಸ್ ವಿಷಯಕ್ಕೆ ಬಂದರೆ, ಸಕ್ಕರೆಯಲ್ಲಿ ಯಾವ ವಿಟಮಿನ್ಸ್ ಮತ್ತು ಮಿನರಲ್ಸು ಇರೋದಿಲ್ಲ. ಬೆಲ್ಲದಲ್ಲಿ ಹೆಚ್ಚು ಐರನ್ ಇರುತ್ತೆ, ಹೆಚ್ಚು ಮೆಗ್ನೀಷಿಯಂ ಇರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅದು ನಿಜ. ಕೇವಲ 4 ಟೀ ಸ್ಪೂನ್ ಬೆಲ್ಲದಲ್ಲಿ 2.2 ಮಿಲಿಗ್ರಾಮ್ ಐರನ್, 16 ಮಿಲಿಗ್ರಾಮ್ ಮೆಗ್ನೀಷಿಯಂ ಇರುತ್ತೆ ಅಂದ ಮಾತ್ರಕ್ಕೆ ಅದು ನಮ್ಮ ದೇಹಕ್ಕೆ ಸಿಕ್ಕುತ್ತೆ ಅಂತ ಭಾವಿಸಬೇಡಿ. ಸಸ್ಯಾಹಾರದಲ್ಲಿರುವ ಐರನ್ ಅಬ್ಸಾರ್ಬ್ ಆಗೋದಕ್ಕೆ ವೈಟಮಿನ್ C ಇರುವ ಆಹಾರ ಮತ್ತು ಐರನ್ ಇರುವ ಆಹಾರ ಇವೆರಡನ್ನೂ ಜೊತೆಯಲ್ಲೇ ಸೇವಿಸಬೇಕು. ಕಾಫಿ ಮತ್ತು ಟೀ ಐರನ್ ಅಬ್ಸಾರ್ಪ್ಷನ್ನನ್ನು ತಡೆ ಹಿಡಿಯುತ್ತೆ. ಇನ್ನು ಮೆಗ್ನೀಷಿಯಂ ಕೊರತೆ ಬಲು ಅಪರೂಪ, ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಜೇನುತುಪ್ಪದಲ್ಲಿ ಹಲವಾರು ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್ ಮತ್ತು ಮಿನರಲ್ಸ್ಗಳು ಇವೆ, ಆದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿವೆ. ದಿನಕ್ಕೆ 2-3 ಟೀ ಸ್ಪೂನ್ ಜೇನುತುಪ್ಪ ಸೇವಿಸಿದರೆ ಏನೂ ಪ್ರಯೋಜನವಿಲ್ಲ. ದಿನಕ್ಕೆ ಕನಿಷ್ಠ 20 ಟೀ ಸ್ಪೂನ್ ಜೇನುತುಪ್ಪ ಸೇವಿಸಿದರೆ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ದೊರೆಯಬಹುದು. 20 ಟೀ ಸ್ಪೂನ್ ಜೇನುತುಪ್ಪದಲ್ಲಿ ಸುಮಾರು 300 ಕ್ಯಾಲೋರಿಗಳಿರುತ್ತವೆ. ಈಗ ನೀವೇ ಹೇಳಿ, ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಸಕ್ಕರೆಯೋ, ಬೆಲ್ಲವೋ, ಜೇನುತುಪ್ಪವೋ? ಈ ಮೂವರೂ ಒಂದೇ, ಏನೂ ವ್ಯತ್ಯಾಸವಿಲ್ಲ. ನಿಮಗೆ ಯಾವುದು ಇಷ್ಟವೋ ಅದನ್ನು ಬಳಸಿ. ಕಾಫಿ, ಟೀ ಮತ್ತಿತರ ಪಾನೀಯಗಳಿಗೆ 1 ಟೀ ಸ್ಪೂನ್ ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪ ಹಾಕುವುದರಿಂದ ಏನೂ ತೊಂದರೆಯಾಗೋದಿಲ್ಲ.
ಸ್ಟೀವಿಯಾ, ಸ್ಪ್ಲೆಂಡಾ ಮುಂತಾದ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳನ್ನು ಬಳಸೋದ್ರಿಂದ ದೇಹಕ್ಕೆ ಹಾನಿಯಾಗುತ್ತದೆ. ಸಿಹಿ ತಿಂಡಿಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸೇವಿಸಿ. ಇಷ್ಟು ವಿಷಯವನ್ನು ಕನ್ನಡವಾಣಿ ಕೇಳುಗರಿಗೆ ತಿಳಿಸಿಕೊಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.